ಟ್ರಸ್ಟ್ ಮೀ ರಘು, ನಾನು ಎಷ್ಟೋ ಸಿನಿಮಾಗಳು ಮಾಡಿದ್ದೀನಿಲ್ಲ, ಹುಡುಗರು ನಂಗೆ ಸಿಕ್ಕಾಪಟ್ಟೆ ಹೆಸರು ತಂದು ಕೊಡ್ತು. ಹುಡುಗರು ಮುಹೂರ್ತ ದಿವಸ ಅಪ್ಪು ನನಗೆಲ್ಲ ಆದ್ಮೇಲೆ ಸೈಡಿಗೆ ಕರ್ಕೊಂಡೋದ್ರು. ವಿಶಾಲ್ ಗ್ಯಾರಂಟಿ ನಾನು ಮಾಡೋದು ಅಂತ ಸಿನಿಮಾ, ನಾಳೆಯಿಂದ ಶೂಟಿಂಗ್, ಒಂದು ನೆಕ್ಸ್ಟ್ ವೀಕಿಂದ ಶೂಟಿಂಗ್, ನಮಗಂತೂ ಹಬ್ಬ ಥರ. ಆ್ಯಂಡ್ ಐ ಯೂಸ್ ಟು ವೇಟ್ ಟು ಗೋ ಟು ಹುಡುಗರು ಸೆಟ್. ನೂರೊಂದು ನೆನಪು. ಗಂಡ ಹೆಂಡತಿ ಸಿನಿಮಾದಲ್ಲಿ ವಾಟ್ ಎವರ್ ಇಟ್ ಮೇ ಬಿ ಕಾಂಟ್ರವರ್ಸಿಗಳಾಯಿತು, ಏನೇನೋ ಗಲಾಟೆಗಳಾಯಿತು, ಬಟ್ ನಿಮಗೆ ಅದರಲ್ಲಿ ಒಳ್ಳೆ ಹೆಸರು ಬಂತು, ಸಕ್ಕ ಹೆಸರು ಬಂತು. ನಿಮ್ಮ ಪರ್ಫಾರ್ಮೆನ್ಸ್ ಇರ್ಬೋದು ಪರ್ಫಾರ್ಮೆನ್ಸ್ಗೆ ಅಥವಾ ಆ ನಿಮ್ಮ ಸಾಂಗ್ ಇರ್ಬೋದು, ಯು ಸ್ಕೋರ್ಡ್ ಯುವರ್ ಮಾರ್ಕ್ಸ್ ಸೂಪರ್ಬ್ಲಿ. ಹೌದು. ಸೊ ಹೆಂಗದು? ಫುಲ್ ಕ್ರೆಡಿಟ್ ಅನ್ಕೊಡೋದು ರವಿ ಶ್ರೀವತ್ಸ್ ಅವ್ರಿಗೆ, ನಮ್ಮ ಡೈರೆಕ್ಟ್ರಿಗೆ. ಅವ್ರು ಒಂದೇ ಮಾತು ಹೇಳಿದ್ರು ನನಗೆ ಫೋಟೋ ಸೆಷನ್ ದಿವಸ. ನಾನು ಹೇಳಿದೆ ಸರ್ ನಂದು ಅಷ್ಟೊಂದು ಪ್ರಾಮಿನೆನ್ಸ್ ಇಲ್ಲ ಅಂತ. ಅವ್ರು ಒಂದೇ ಹೇಳಿದ್ರು, ವಿಶಾಲ್ ನಾನು ಇವತ್ತು ಹೇಳ್ತೀನಿ ಕೇಳಿ, ಫೋಟೋ ಪಬ್ಲಿಸಿಟಿಯಲ್ಲಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಜನ ಥಿಯೇಟ್ರಿಂದ ಆಚೆ ಬರುವಾಗ ಏನು ಮಾತಾಡ್ತಾರೆ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ವಾಟ್ ಹಿ ಸೆಡ್ ಹಿ ಡಿಡ್ ಇಟ್. ಯಾಕಂದರೆ ಗಂಡ ಹೆಂಡತಿ ಎಲ್ರಿಗೂ ಗೊತ್ತಿರೋ ಥರ ಮರ್ಡರ್ ರೀಮೇಕ್, ಇಟ್ ಈಸ್ ನಾಟ್ ಅ ಮರ್ಡರ್ ರೀಮೇಕ್. ಮರ್ಡರ್ ಕೂಡ ಇದೆ. ಮೇನ್ ಬಂದ್ಬಿಟ್ಟು ಅನ್ಫೇತ್ಫುಲ್ ಅನ್ನೋ ಒಂದು ಸಿನಿಮಾದು, ಅನ್ಫೇತ್ಫುಲ್ ನ ಕಾಪಿ ಮಾಡಿದ್ದು ಮರ್ಡ್ರಿಂದ ನಾವು ಗಂಡ ಹೆಂಡತಿ ಮಾಡಿದ್ದು. ಬಟ್ ಮರ್ಡರ್, ಅನ್ಫೇತ್ಫುಲ್ ಎಲ್ಲ ಸೀನ್ಸ್ ಇದೆ. ಅನ್ಫೇತ್ಫುಲ್ಲಲ್ಲಿ ನನ್ನ ಪಾತ್ರಕ್ಕೆ ಜಾಸ್ತಿ ಪ್ರಾಮಿನೆನ್ಸ್ ಇತ್ತು. ರಿಚರ್ಡ್ ಗೇರ್ ಪ್ಲೇಡ್ ದ ಹಸ್ಬೆಂಡ್ ರೋಲ್. ಸೊ ಈ ಶೋಡ್ ಮಿ ಫ್ಯೂ ಸೀನ್ಸ್, ಈ ಥರ ಇರುತ್ತೆ. ಅದು ಮರ್ಡ್ರಲ್ಲಿಲ್ಲ. ಮರ್ಡ್ರಲ್ಲಿ ಅಶ್ಮಿತ್ ಪಟೇಲ್ ಮಾಡಿರೋ ಕ್ಯಾರೆಕ್ಟರ್ ಅಷ್ಟೊಂದಿಲ್ಲ. ನನಗೆ 4-5 ಸೀನ್ಸ್ ಎಕ್ಸ್ಟ್ರಾ ಹಾಕಿದ್ರು, ಎನ್ಹಾನ್ಸ್ ಮಾಡಿದ್ರು, ಪರ್ಫಾರ್ಮ್ ಮಾಡೋದು. ನಿಮ್ಮ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಇತ್ತು? ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿದ್ದೆ, ಇಷ್ಟು ಉದ್ದ ಕೂದಲು ಬಿಟ್ಟಿದ್ದೆ ಸ್ಟ್ರೇಟ್ ಆಗಿ. ಸೊ ಅದೊಂದು ಒಳ್ಳೆ ಹೆಸರು ತಂದು ಕೊಡ್ತು ನನಗೆ, ಅಂದರೆ ಪರ್ಫಾರ್ಮೆನ್ಸ್ ವೈಸ್. ಆ ಸಾಂಗು ನಿಮ್ದು ಹಿಟ್ ಆಯ್ತಲ್ಲ, ಮಾತು ಮುರಿದೆ. ಹೌದು, ಬಿಗ್ ಹಿಟ್, ವೆರಿ ಬಿಗ್ ಹಿಟ್ ಆಯ್ತು. ಇವತ್ತಿಗೂ ಒಂಥರ ಟ್ರೆಂಡಲ್ಲಿರುವಂಥ ಒಂದು ಸಾಂಗ್ ಅದು. ಆ್ಯಂಡ್ ಎಲ್ಲೋ ಆ ಡೈರೆಕ್ಟ್ರು ರವಿ ಶ್ರೀವತ್ಸ್ ಅವರು ಹ್ಯಾಂಡಲ್ ಮಾಡಿರೋ ರೀತಿ ಇದೆಯಲ್ಲ, ಈ ಕ್ಯಾರೆಕ್ಟರ್ನ ಬಿಟ್ಕೊಟ್ಟಿಲ್ಲ ಎಲ್ಲೂ. ನಿಮ್ಮ ಕ್ಯಾರೆಕ್ಟರ್ನ ಎಲ್ಲೂ ಡಮ್ಮಿ ಆಗಕ್ಕೆ ಬಿಟ್ಟಿಲ್ಲ. ಅಂದರೆ ಅವ್ರು ಏನು ನಿಮ್ಗೆ ಅಶ್ಯೂರ್ ಮಾಡಿದ್ರು ಅಂತ ಹೇಳಿದ್ರಿ, ಅದು ಹಿಡಿಡಿಟ್. ಹೌದು. ಅದು ಒಬ್ಬ ಕ್ರಿಯೇಟರು ಅಥವಾ ಒಬ್ಬ ಡೈರೆಕ್ಟ್ರು ಅವರ ಒಂದು ಕೆಲಸಕ್ಕೆ ಕೊಡೋ ಒಂದು ಗೌರವ. ಹೌದು, ಅದು ನಿಜವಲ್ಲೂ. ನನಗೆ ತುಂಬ ಜನರು ಅವ್ರ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಆ ಸಿನಿಮಾ ಅದು ಇದು ಅಂತ. ನನಗೇನು ಇಷ್ಟ ಆಗಿದೆ ಅಂದರೆ, ಅವರು ಹಿ ಅಂಡರ್ಸ್ಟುಡ್ ವಾಟ್ ಈಸ್ ಮೈ ಪೊಟೆನ್ಷಿಯಲ್. ನಾನು ಬೇರೆ ಡೈರೆಕ್ಟರ್ಸ್ಗೆ ಬ್ಲೇಮ್ ಮಾಡ್ತಾ ಇಲ್ಲ, ಬಿಕಾಸ್ ಸ್ಕ್ರಿಪ್ಟಲ್ಲಿ ಏನಿರುತ್ತೆ. ಬಟ್ ಈ ಮನುಷ್ಯ ಏನು ಮಾಡಿದ್ರು ಅಂದರೆ, ರವಿ ಶ್ರೀವತ್ಸ ಸರ್ ಏನು ಮಾಡಿದ್ರು ಅಂದರೆ, ವೆನ್ ಐ ವಾಸ್ ಪರ್ಫಾರ್ಮಿಂಗ್, ಸಂಜನಾಥ್ ಕ್ಲೋಸಪ್ ಇತ್ತು, ನಾನು ಪರ್ಫಾರ್ಮ್ ಮಾಡ್ತೀನಿ, ವಿಶಾಲ್ ಈ ಶಾರ್ಟಲ್ಲಿ ನನಗೆ ನೀರು ಬರಬೇಕು ಅಂದರು. ಆ್ಯಂಡ್ ಹಿ ವೆಂಟ್ ಆನ್ ಬಿಕಾಸ್ ಹಿ ಸಾ ದ್ಯಾಟ್ ಥಿಂಗ್ ಕಮಿಂಗ್. ವಿಶಾಲ್ ಕಂಟಿನ್ಯೂ ಮಾಡಿ ಅಂತ ಇದ್ರು. ಆ ಸ್ಪೇಸ್ ಕೊಟ್ಟರು ನಿಮಗೆ, ಆ ಸ್ಪೇಸ್ ಕೊಟ್ಟರು, ಆ್ಯಕ್ಟಿಂಗ್ ಸ್ಪೇಸ್ ಕೊಟ್ಟರು. ಆಮೇಲೆ ಇನ್ನೊಂದಿದೆ, ಒಂದು ಸಾಂಗಲ್ಲಿ ಮಾತು ಮುರಿದೆ ಮಾಂಟೇಜ್ ಶಾರ್ಟಲ್ಲಿ, ಕೂರ್ಲಿಂಗ್ ಬಿಡಿ ವಿಶಾಲ್, ನಿಮ್ಗೆ ಗೊತ್ತಾಗಲ್ಲ ಏನು ಮಾಡಬೇಕಂತ, ಸಿಗರೆಟ್ ಪ್ಯಾಕ್ ಎತ್ಕೋತೀವಿ ಬಿಸಾಕ್ತೀರಾ, ಆಮೇಲೆ ಲೈಟ್ ಹಚ್ಕೋತೀರಾ, ಲೈಟ್ರ್ ತೆಗ್ಬಿಟ್ಟು ಆನ್ ಆಫ್ ಮಾಡ್ತಿರ್ತೀರ, ಸಡನ್ನಾಗಿ ನಿಮ್ಮ ಕೂದಲು ಬೆಂಕಿ ಇಡ್ತೀರಾ ಅಂದರು. ಐ ಗಾಟ್ ಸೋ ಇನ್ವಾಲ್ವ್ಡ್ ಇನ್ ದ್ಯಾಟ್ ಥಿಂಗ್, ಐ ಡಿಂಟ್ ಇವನ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್. ದಟ್ ವಾಸ್ ವೆರಿ ರಿಸ್ಕಿ ಶಾಟ್. ಅದು ಅವ್ರು ಹೇಳಿದ್ದಾರೆ, ಕೂದಲು ಹಿಂಗೆ ಅದು ಸುಡ್ಕೊಂಡು ಹೋಗೋದು ಹಿಂಗೆ, ಆ ಟೈಮಲ್ಲಿ ಹಿಂಗೆ ಮಾಡಬೇಕು, ಅವಾಗ ಕಣ್ಣೀರು ಆಚೆ ಬರಬೇಕು. ಐ ಸೆಡ್ ಸರ್, ಇಟ್ಸ್ ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಪಾಸಿಬಲ್, ಕಷ್ಟ ಆಗುತ್ತೆ. ಇಲ್ಲ ಟ್ರೈ ಮಾಡಿ, ಬರುತ್ತೆ, ಅದಕ್ಕಿಂತ ಮುಂಚೆ ಬರಬಾರ್ದಂದ್ರು ಕಣ್ಣೀರು. ಸೊ ಐ ಟ್ರೈ. ನಾನು ಆ ಜೋಶಲ್ಲಿ ಮಾಡಿಬಿಟ್ಟೆ. ಆಮೇಲೆ ಅಂದ್ಕೊಂಡೆ, ಅಯ್ಯೋ ಮಾಡಿದ್ದು ಕೂದಲೆಲ್ಲ ಹೋಗ್ಬಿಟ್ಟಿದ್ರೆ ನಂದೇನಪ್ಪ ಗತಿ ಅಂತ. ಬಿಕಾಸ್ ಇಟ್ ಸ್ಟ್ರ್ಯಾಂಡ್ಸಲ್ಲಿ ಇತ್ತು. ಲಕ್ಕಿಲಿ ಅಷ್ಟೇ ಇದಾಯಿತು. ಸ್ಟ್ರೈಟ್ ಮಾಡಿಸಿದ್ದೆ. ಶಾರ್ಟ್ ಆಗಿದ ತಕ್ಷಣ ಬಂದುಬಿಟ್ಟು ನೀರೆಲ್ಲ ಹಾಕಿದ್ರು. ಬಟ್ ಇಷ್ಟೆಲ್ಲ ಬರ್ನ್ ಆಗಿತ್ತು ನನ್ನ ಕೂದಲು ಬಂದು ಒಂದು ಶಾರ್ಟ್ಗೆ. ಬಟ್ ಆ ಶಾರ್ಟ್ ಚೆನ್ನಾಗಿ ಬಂತು. ಆ್ಯಂಡ್ ಹಿ ಮೇಡ್ ಮೈ ಕ್ಯಾರೆಕ್ಟರ್ ಆಲ್ಸೋ, ಬಿಕಾಸ್ ನಾನು ಅಷ್ಟೊಂದು ಇನ್ವಾಲ್ವ್ ಆಗಿದ್ದೆ. ಬಿಕಾಸ್ ನಾನು ಅದರಲ್ಲಿ ಸಂಜನಾದು ಫಸ್ಟ್ ಮೂವಿ, ಸೆಕೆಂಡ್ ಮೂವಿ ಏನಿತ್ತು, ತಿಲಕ್ದು ಫಸ್ಟ್ ಮೂವಿ, ಅದು ಬಾಯ್ ಫ್ರೆಂಡ್ ರೋಲ್ ಮಾಡಿದೆ ತಿಲಕ್, ಅವರಿಬ್ರು ಫಸ್ಟ್ ಮೂವಿ. ಸೊ ಅದರಲ್ಲಿ ನಾನು ಸ್ವಲ್ಪ, ನಂದು 10ನೇ ಸಿನಿಮಾ ಅದು. ಸೊ ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದರಲ್ಲಿ. ಸೊ ಹಿ ಟೋಲ್ಡ್ ಮಿ, ವಿಶಾಲ್ ಇವು ನಾನು ಏನು ಹೇಳ್ತೀನಿ ಅದನ್ನು ಕೇಳ್ಕೊಂಡು ಹೋಗಿ. ಆ್ಯಂಡ್ ಬೆಳಗೂ ಅಷ್ಟೇ ಬ್ಯಾಂಕಾಕಲ್ಲಿ ಶೂಟ್ ಮಾಡಿದ್ದು, 25 days, ವೆರಿ ಹೆಕ್ಟಿಕ್ ಸ್ಕೆಡ್ಯೂಲ್ ಇತ್ತು ನಮಗೆ. ಬಟ್ ವಿ ಎಂಜಾಯ್. ಫ್ಯಾಂಟಾಸ್ಟಿಕ್. ನನಗೆ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ. ಫ್ಯಾಂಟಾಸ್ಟಿಕ್. ಎಸ್, ಗಂಡ ಹೆಂಡತಿ ಆಯಿತು. ಆಮೇಲೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮಗೆ ಇನ್ನೊಂದು ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ, ಪಿಕ್ಚರ್ಗಳು ಬೇಗ ತುಂಬ ಮಾಡಿದ್ರಿ. ಮಸಾಲ ಮಾಡಿದ್ರಿ, ನಮ್ಮ ದಯಾಳ್ ಅವ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳು ಮಾಡಿದ್ರಿ. ಇನ್ನೊಂದು ಟಪ್ ಅಂತ ನಾನು ಎಲ್ಲ ಸಿನಿಮಾಗಳ ಬಗ್ಗೆ ನಾವು ಮಾತಾಡಲಿಲ್ಲ ಅಂದರು, ಬಟ್ ಕೆಲವು ಸಿನಿಮಾಗಳನ್ನ ಮಾತಾಡಲೇಬೇಕಾಗಿರುವಂಥದ್ದು ಹುಡುಗರು. ಪವರ್ ಸ್ಟಾರ್ ಎಕ್ಸ್ಪೀರಿಯನ್ಸ್ ವಿತ್ ಅಪ್ಪು ಸರ್ ಅಂತ. ಹುಡುಗರು ನಿಮ್ಗೆ ಹೆಂಗಿದೆ ಅಂತಂದರೆ, ಹುಡುಗರು ಒಂದು ಎಕ್ಸ್ಪೀರಿಯನ್ಸು. ಅಪ್ಪು ಸರ್ ಸ್ವತಃ ಇದ್ದು ಡಬ್ ಮಾಡಿ ಎಲ್ಲ ಮಾಡಿದಂಥ ಸಿನಿಮಾ ಯುವರತ್ನಲ್ಲೂ ಒನ್ ಆಫ್ ದ ಮೈನ್ ಪಾರ್ಟ್ ಆ ಸಿನಿಮಾದಲ್ಲಿ. ಹುಡುಗರು ಬಗ್ಗೆ ಹೇಳಿ, ಹುಡುಗರು ಎಕ್ಸ್ಪೀರಿಯನ್ಸ್ ಅಪ್ಪು ಸರ್ ಜೊತೆ, ವಜ್ರೇಶ್ವರಿ ಅವ್ರ ಸಿನಿಮಾ. ಅಮೇಝಿಂಗ್. ನನಗೆ ಫಸ್ಟ್ ನಮಗೆ ಕ್ಯಾರವನ್ ಕೊಟ್ಟಿದ್ದು ಅಂದರೆ
ಅಪ್ಪು ಅವ್ರದ್ದು ಕ್ಯಾರವೇನು, ನನಗೆ ಯೋಗಿ ಮತ್ತು ಕಿಟ್ಟಿಗೆ ಒಂದು ಕ್ಯಾರವೇನ್ ಕೊಟ್ಟರು. ಅಂದರೆ ಸಿಂಗಲ್ ಅಲ್ಲ, ಒಂದರಲ್ಲೇ 3 ಜನ ಇದೆ ಅಂತ. ನಮಗೆ ನಾವು ಫಸ್ಟು ಕ್ಯಾರವೇನ್ ಕಲ್ಚರ್ ಇರಲಿಲ್ಲ ಆಗ, ಬರೀ ಅಪ್ಪು ಅವ್ರಿಗೆ ಬರ್ತಾ ಇತ್ತು. ಸೊ ಆ್ಯಂಡ್ ಅಪ್ಪು ಐ ಥಿಂಕ್ ಸೊ ಅಪ್ಪು ಅವ್ರು ಮೇಡ್ ಶ್ಯೂರ್ ದಟ್ ಎಲ್ಲರೂ ಕ್ಯಾರವೇನ್ ಇರಬೇಕು ಅಂತ. ಸೊ ಅವ್ರ ಫ್ರೆಂಡ್ ಅವರಲ್ಲಿ ಇದ್ರು, ನಾವೆಲ್ಲ ಬ್ಯಾಕ್ ಡೋರಲ್ಲಿ. ಆ್ಯಂಡ್ ಮಧ್ಯಾಹ್ನ ಹೊತ್ತಲ್ಲಿ ಬಾಗಿಲು ಓಪನ್ ಆಗೋದು ಮಧ್ಯದಲ್ಲಿ, ಜೊತೆಗೆ ಊಟ ಮಾಡ್ತಾಯಿದ್ವಿ. ಆ್ಯಂಡ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅಪ್ಪು ಅವ್ರ ಬಗ್ಗೆ ಅವರು ಮುಹೂರ್ತ ದಿವಸ ನಂಗೆ ಜ್ಞಾಪಕ ಇದೆ, ಬಿಕಾಸ್ ದಿಸ್ ವಾಸ್ ಲಿಟಲ್ ನೆಗೆಟಿವ್ ಶೇಡ್ ಹುಡುಗರು ಮಾಡಿದ್ದು. ಆ್ಯಂಡ್ ಟ್ರಸ್ಟ್ ಮೀ ರಘು, ನಾನು ಎಷ್ಟೋ ಸಿನಿಮಾಗಳು ಮಾಡಿದ್ದೀನಲ್ಲ, ಹುಡುಗರು ನಂಗೆ ಸಿಕ್ಕಾಪಟ್ಟೆ ಹೆಸರು ತಂದು ಕೊಡ್ತು, ಆ್ಯಂಡ್ ಎವ್ರಿ ಒನ್ ಲಾಟ್ ಆಫ್ ಪೀಪಲ್ ಹುಡುಗರು ಅಂತ ಹೇಳಿ. ಬಿಕಾಸ್ ಐ ಥಿಂಕ್ ಸೊ ಅಪ್ಪು ಸಿನಿಮಾ, ಅಪ್ಪು ಸರ್ ರೀಚ್ ಅದು, ಅಪ್ಪು ಅವ್ರ ಸಿನಿಮಾ ಅದು. ಆ್ಯಂಡ್ ಒನ್ ಮೋರ್ ಸಿನಿಮಾ ನಾನು ತುಂಬ ಹೆಸರು ತಂದು ಕೊಟ್ಟಿದ್ದಂದ್ರೆ ಇದೇ ರೀಚ್ ಜಗ್ಗು ದಾದ, ಮಾತಾಡ್ತೀನಿ ನಾನು, ದರ್ಶನ್ ಅವ್ರದ್ದು ಅದು. ಸೊ ಹುಡುಗರು ಮುಹೂರ್ತ ದಿವಸ ಅಪ್ಪು ನನಗೆಲ್ಲ ಆದ್ಮೇಲೆ ಸೈಡ್ ಕರ್ಕೊಂಡು ಹೋದ್ರು. ವಿಶಾಲ್ ಗ್ಯಾರಂಟಿನ ಮಾಡೋದು ಅಂತ ಸಿನಿಮಾ. ಐ ಸೈಡ್ ಯಾಕೆ ಗೊತ್ತಲ್ವ, ನೀನು ನೋಡಿ ಸಿನಿಮಾ ನೋಡಿದ್ದೀರಾ, ಅಗೇನ್ ಇಟ್ಸ್ ಎ ರೀಮೇಕ್ ನಾಡೋಡಿಗಳು. ಹಾಂ. ಸೊ ನಂದೆ ಅಪ್ಪು ನೀವು ಇನ್ನೊಂದು ಸರ್ತಿ ಕೇಳಿದ್ರೆ ನನಗೆ ಭಯ ಆಗುತ್ತೆ, ನೀವೇ ಕೇಳ್ತೀರಾ, ನಿಮಗೆ ಶ್ಯೂರ್ ಇಲ್ವಾ? ನೋ ಐ ಆಮ್ ಆಸ್ಕಿಂಗ್ ಯು ಸೊ ದ್ಯಾಟ್ ನಾಳೆ ನಿನಗೆ ಏನು ಅನಿಸ್ಬಾರ್ದು ಅಂತ. ಬಿಕಾಸ್ ದಿಸ್ ವಿಲ್ ಗಾಟ್ ಅ ಲಿಟಲ್ ನೆಗೆಟಿವ್ ಶೇಡ್ ಅಂತ. ಬಿಕಾಸ್ ಅದರಲ್ಲಿ ಲಾಸ್ಟಲ್ಲಿ ಹೊಡೆಯೋ ಸೀನ್ ಇದೆ ನನಗೆ, ಅಪ್ಪು ಮತ್ತು ನನ್ನ ಫೈಟ್ ಇದೆ ಅದರಲ್ಲಿ. ಅಂದರೆ ಅಪ್ಪು ಅವ್ರು ನಂಗೆ ಹೊಡೆಯೋದು, ನಾನು ಅವ್ರಿಗೆ ಹೊಡೆಯೋದಲ್ಲ. ಸೊ ಆ ಥರದ್ದಿದೆ. ಬಿಕಾಸ್ ಐ ಬಿಟ್ರೆ ಹಿಮ್, ಆ ಥರ ಬಿಟ್ರೆಯಲ್ಲಿ ಒಂದು ಪಾತ್ರ ಇದೆ ಅಂದ್ಬಿಟ್ಟು ಹೀ ಡಬಲ್ ಚೆಕ್ಡ್ ದಟ್ ಸೋ ಸ್ವೀಟ್ ಆಫ್ ಹಿಮ್. ಅವಶ್ಯಕತೆ ಇಲ್ಲ ಅವ್ರಿಗೆ, ಆ್ಯಂಡ್ ಅವ್ರದ್ದೇ ಪ್ರೊಡಕ್ಷನ್ ಆಗಿರೋದ್ರಿಂದ. ಸೊ ಹೀ ಕ್ರಾಸ್ ಚೆಕ್ಡ್ ಅಗೇನ್. ಸೊ ಮಾಡ್ತೀನಿ ಅಂತ ಹೇಳಿದೆ. ಬಿಡು, ಆಫ್ಟರ್ ದ್ಯಾಟ್ ಇಟ್ ವಾಸ್ ಅ ಜಾಲಿ ರೈಡ್. ನಮ್ಗೆ ಎಲ್ರಿಗೆ ಟ್ರಸ್ಟ್ ಮೀ, ಒಂದು ಸಿನಿಮಾ ಮುಗಿದಾಗ ಕೆಲವು ಸಿನಿಮಾ ಇರುತ್ತೆ ನಮಗೆ ಮುಗ್ದಾಗ, ಅಯ್ಯೋ ಸಾಕಪ್ಪ ಮುಗೀತು, ಲಾಸ್ಟ್ ದಿನ ಸಾಕು ಅಂತ. ಸೊ ಫ್ಯೂ ಫಿಲ್ಮ್ಸ್ ಆರ್ ದೇರ್, ಯಾಕೆ ಮುಗೀತು ಅಂತ ಇರುತ್ತೆ. ಆ್ಯಂಡ್ ಒಂದೊಂದು ಸ್ಕೆಡ್ಯೂಲ್ ಬಂದಾಗ ನಮಗೆ ನಾಳೆಯಿಂದ ಶೂಟಿಂಗ್, ಒಂದು ನೆಕ್ಸ್ಟ್ ವೀಕಿಂದ ಶೂಟಿಂಗ್, ನಮಗಂತೂ ಹಬ್ಬ ಥರ. ಆ್ಯಂಡ್ ಐ ಯೂಸ್ ಟು ವೇಟ್ ಟು ಗೋ ಟು ಹುಡುಗರು ಸೆಟ್. ಚೆನ್ನಣ್ಣ ಆಗಿರ್ಬೋದು, ರಾಘಣ್ಣ ವಾಸ್ ಅ ಪ್ರೊಡ್ಯೂಸರ್. ನನಗೆ ಪೇಮೆಂಟು ಅಷ್ಟೇ, ಎವ್ರಿಥಿಂಗ್ ದೇ ಮೇಡ್ ಸೋ ನೈಸ್ ಆ್ಯಂಡ್ ಕಂಫರ್ಟಬಲ್, ವೆರಿ ವೆಲ್ ಆರ್ಗನೈಸ್ಡ್. ಊಟ ತಿಂಡಿ ಆಗಿರ್ಬೋದು, ವಂಡರ್ಫುಲ್. ಅದಕ್ಕೆ ವಜ್ರೇಶ್ವರಿ ಕಂಬೈನ್ಸ್. ಸೊ ಎಷ್ಟು ಹೇಳಿದ್ರು ಕಮ್ಮಿ. ಅಪ್ಪು ಅವ್ರ ಜೊತೆ ಅದು ನನ್ನ ಫಸ್ಟ್ ಸಿನಿಮಾ ಆಗಿತ್ತು. ಆ್ಯಂಡ್ ಬಿಫೋರ್ ದ್ಯಾಟ್ ಓನ್ಲಿ ವಿ ವರ್ ಫ್ರೆಂಡ್ಸ್. ಅಪ್ಪು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿನಗಾಗಿ ರಿಲೀಸ್ ಆಗಿತ್ತು, ಅದೇ ಟೈಮ್ ಅಪ್ಪು ಅವ್ರ ಸಿನಿಮಾ ರಿಲೀಸ್ ಆಗಿತ್ತು. ಆ್ಯಂಡ್ ವಿ ಶಾಟ್ ದ ಸೇಮ್ ಟೈಮ್. ಅಪ್ಪು ಅವ್ರ ಸಿನಿಮಾ ರಿಲೀಸ್ ಆಗಿದ್ದು April 27th, 1 week ಬಿಫೋರ್ 27th or 26th, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. May 2nd, May 3rd ನಿನಗಾಗಿ ರಿಲೀಸ್ ಆಗಿದ್ದು, ಒಂದು ವಾರ ಮುಂಚೆ ಅಪ್ಪು ಅವ್ರ ಸಿನಿಮಾ ರಿಲೀಸ್ ಆಗಿದ್ದು. ಸೊ ಎಲ್ಲೋ ಒಂದು ಸಿಕ್ಕಿದಾಗ ಫೋನಲ್ಲಿ ಮಾತಾಡಿದಾಗ ಆ್ಯಂಡ್ ಹೀ ಟೋಲ್ಡ್ ಮೀ, ನಾನು ವಿಶ್ ಮಾಡಿದೆ ಅವ್ರಿಗೆ. ಆಮೇಲೆ ನಾನು ಸಿಕ್ಕಿದ್ದು ಫಸ್ಟ್ ಟೈಮ್ ಅವ್ರಿಗೆ ರಾಘು ಮನೇಲಿ. ಆ್ಯಂಡ್ ಹಿ ಕಾಲ್ಡ್, ಹಿ ಸ್ಪೋಕ್ ಟು ಮೀ, ಏ ಸಿನಿಮಾ ಇಸ್ ಡೂಯಿಂಗ್ ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನಾನು ಫಸ್ಟೇ ಶಾಕಲ್ಲಿದ್ದೀನಿ. ಫಸ್ಟ್ ಆಫ್ ಆಲ್ ನಾಟ್ ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್, ಬಿಕಾಸ್ ಇಸ್ ಡಾಕ್ಟರ್ ರಾಜ್ಕುಮಾರ್ ಸನ್. ರಾಜ್ಕುಮಾರ್ ಅವ್ರ ಮಗ ನನ್ನ ಜೊತೆ ಯಾಕೆ ಮಾತಾಡ್ತಿದ್ದಾರೆ ಅಂತ. ಆ್ಯಂಡ್ ಈಸ್ ಎ ರಿಲೇಟಿವ್ ಆಫ್ ರಾಘು, ಅಲ್ಲಿ ಸಿಕ್ಕಿದ್ದು. ಆ್ಯಂಡ್ ಯು ವಾಸ್ ಸೋ ನೈಸ್. ಅಂದರೆ ನನ್ನ ಫಸ್ಟ್ ಸಿನಿಮಾ, ಅವ್ರ ಅವಶ್ಯಕತೆ ಇರಲಿಲ್ಲ ನನ್ನ ಹತ್ರ ಅಷ್ಟು ಚೆನ್ನಾಗಿ ಮಾತಾಡೋದು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ರಘು. ಹಿ ಮೇಡ್ ಮೀ ಸೋ ಕಂಫರ್ಟಬಲ್. ಲೆಟ್ಸ್ ವರ್ಕ್ ಮ್ಯಾನ್ ಅಂದರು. ನಾನು ಅಂದ್ಕೊಂಡೆ ಇವರು ಸುಮ್ಮನೆ ಹೇಳೋದು ಕೇಳ್ತಾ ಇದ್ದಾರೆ, ಡಸ್ ಇ ರಿಯಲಿ ಮೀನ್ ಇಟ್. ಆ್ಯಕ್ಚುಲಿ ನೋಡೋಕೆ ಹೋದರೆ ಸ್ವಲ್ಪ ದಿವಸ ಅಂದರೆ ಆಫ್ಟರ್ ಫ್ಯೂ ಮಂತ್ಸ್ ಆಕಾಶ ಅನ್ನೊಂದು ಸಿನಿಮಾ ಬಂತು. ಅದರಲ್ಲಿ ಒಂದು ಕ್ಯಾರೆಕ್ಟರ್ಗೆ ನಾನು ಕೇಳಿದರು, ನಾನು ಮಾಡಲ್ಲ ಅಂದೆ. ತಂಗಿ ಗಂಡ ರೋಲ್ ಇತ್ತು, ಬಟ್ ಐ ವಾಸ್ ಡೂಯಿಂಗ್ ಸಮ್ ಅದರ್ ಮೂವಿ. ಚೆನ್ನಣ್ಣ ಅಂತ ಕೇಳಿದ್ರು ನನಗೆ, ಏನು ಅಪ್ಪು ಸಿನಿಮಾ ಮಾಡಲ್ಲ? ಚೆನ್ನಣ್ಣ ಅದಕ್ಕಲ್ಲ, ನಾನು ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ, ಬಿಡಿ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದೆ. ನೀನು ಯಾವಾಗ ಮಾಡ್ತೀಯ ನೋಡಿ, ಮಾಡೇ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಇವಾಗ ನಿಮ್ಮ ಹತ್ರ ಮಾತಾಡ್ತಾ ರೀಕಲೆಕ್ಟ್ ಆಯಿತು, ಅವ್ರ ಜೊತೆ ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಹುಡುಗರು ಹ್ಯಾಪನ್. ಆ್ಯಂಡ್ ಯು ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇನ್ ಯುವರತ್ನ ಅಂತಲೂ ಕೇಳ್ಪಟ್ಟೆ. ಹೌದು. ನಿಮ್ಮದು ಶೂಟಿಂಗ್ ಮುಗಿದಿದ್ರು ಕೂಡ ಅವರು ನಿಮ್ಮನ್ನ ಇಳಿಸ್ಕೊಂಡು ಅವ್ರ ಜೊತೆಗೆ ಇರಿಸ್ಕೊಂಡು ಯುವರತ್ನ ಕರೆಕ್ಟ್ ಹುಡುಗರು ಅಲ್ಲಿ ಗಿಫ್ಟ್ ಎಲ್ಲ ಮಾಡಿದ್ರು ಅಂತ ಕೇಳ್ಪಟ್ಟೆ. ಹುಡುಗರು ಅಲ್ಲಿ ಏನಾಯ್ತು, ಶೂಟಿಂಗ್ ಎಲ್ಲ ಮುಗೀತು. ಲಾಸ್ಟ್ಗೆ ಹುಡುಗರನ್ನ ಯುವರತ್ನ ಎರಡು. ಓಕೆ. ಯುವರತ್ನಲ್ಲಿ ಬೇರೆ ಇರಿಸ್ಕೊಂಡಿದ್ದು ಪಾರ್ಟಿ, ಅಂದರೆ ಡಿನ್ನರ್ ಇತ್ತು ಅವತ್ತು. ಸೊ ಇರಿಸ್ಕೊಂಡ್ರು ನನ್ನ. ಹುಡುಗರು ಟೈಮಲ್ಲಿ ಎಲ್ಲ ಮುಗೀತು. ನನಗೆ ಮೈಸೂರಲ್ಲಿ ಶೂಟಿಂಗ್ ಇದ್ದಾಗ ಅದು ಬೇರೆ ಕತೆ ಬಿಡಿ. ಅದು ನನಗೆ ರಾಮರಸ ಎಲ್ಲ ಕುಡಿಸಿದ್ರು ಹುಡುಗರು, ಮೈಸೂರು ಹುಡುಗರು. ಆಮೇಲೆ ನನಗೆ ಹಾಗಿದ್ರೆ ನೀವು ಇದಾಗಿದ್ರೆ ಪ್ರ್ಯಾಂಕ್ ಆಗಿದ್ರಾ? ಪ್ರ್ಯಾಂಕ್ ಮಾಡಿದ್ದಾರೆ ಅಂದರೆ ಅಪ್ಪು ಅವ್ರು ಪ್ರ್ಯಾಂಕ್ ಮಾಡಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಹುಡುಗರುಗಳು ಅದೊಂದು ಸೀನ್ ಇತ್ತು ರಘು, ಹುಡುಗರು ಅಲ್ಲಿ ನಾನು ಸೂಸೈಡ್ ಮಾಡ್ಕೋತೀನಿ. ಸೊ ನನಗೆ ಫುಲ್ ಬಿಕಾಸ್ ಆಮೇಲೆ ವಾಮಿಟ್ ಮಾಡಬೇಕು ಅಂತ ಐ ಡಿಂಟ್ ಈಟ್ ಫುಡ್ ಫ್ರಮ್ ಮಾರ್ನಿಂಗ್, ಹೊಟ್ಟೆಸ್ಕೊಂಡಿದ್ದೆ. ಸಾಯಂಕಾಲ 5 ಗಂಟೆ ಶಾರ್ಟ್ ತೆಗೆದ್ರು. ನಾನು ಸಖತ್ ಕೋಪಿಸ್ಕೊಂಡಿದ್ದೆ ಅಸೋಸಿಯೇಟ್ ಡೈರೆಕ್ಟರ್ ಮೇಲೆ, ಏನ್ರಿ ನಮಗೆ ಊಟ, ಐ ಆಮ್ ಹಂಗ್ರಿ ಅಂತ. ಆ ಶಾರ್ಟ್ ಮುಗ್ದಾದ್ಮೇಲೆ ದಟ್ ವಾಸ್ ಅ ಪ್ಯಾಕಪ್ ಆಫ್ ದಟ್ ಸ್ಕೆಡ್ಯೂಲ್. ಅಲ್ಲಿ ಅಪ್ಪು ಅವ್ರದ್ದು ಸಿಕ್ಕಾಪಟ್ಟೆ ಮೈಸೂರು ಫ್ರೆಂಡ್ಸ್ ಇದ್ದಾರೆ. ಈಗ ನನ್ನ ಸ್ನೇಹಿತರು ಕೂಡ ಅವರು ಮೈಸೂರವರು ತುಂಬ ಜನರು ಇದ್ದಾರೆ. ಅವರೆಲ್ಲ ಬಂದಿದ್ರು. ಅವ್ರೇನು ಮಾಡಿದ್ರು, ರಾಮರಸ ಮಾಡ್ಕೊಂಬಂದಿದ್ರು. ನನಗೆ ಹೊಟ್ಟೆ ಸಿಗ್ತಾಯಿತ್ತು, ಏನು ತಿಂದಿಲ್ವಲ್ಲ. ಬಂದ ತಕ್ಷಣ ನನಗೊಂದು ಯೋಗಿ ಇದೆ ಅಲ್ಲ,
ಯೋಗಿ ಹಿಂಗೆ ಬಾಟಲ್ ಹಾಕ್ಬಿಟ್ಟ, ನಮ್ಮ ಲೂಸ್ ಹಾಂ ಲೂಸ್ ಮಾದ ಕುಡ್ದೆ. ಆಮೇಲೆ ಕಿಟ್ಟಿನೂ ಅಷ್ಟೇ ತಗೊಂಡ್ಬಿಟ್ಟು ಹಿ ಜಸ್ಟ್ ಪ್ರೆಸ್ ದ ಬಾಟಲ್. ಅವ್ರಿಗೆ ಗೊತ್ತಿತ್ತಾ ರಾಮರಸ ಅದು? ಹಾ ಗೊತ್ತಿತ್ತು, ಗೊತ್ತಿರ್ಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಕೇಕ್ ತಂದಿದ್ರು, ಯೋಗಿದ ಯಾರ್ದು ಏನೋ ಇತ್ತು, ಆ ಫ್ರೆಂಡ್ಸ್ ಯಾರೋ ಬಂದಿದ್ರು, ಕೇಕ್ ಕಟ್ಸ್ ಮಾಡಿಸಿದ್ರು. ಕೇಕ್ ಇತ್ತು, ಎಲ್ಲ ಪ್ರೊಡಕ್ಷನ್ ಎಲ್ಲ ಹೊರಟಾಯ್ತು. ಐ ಆಮ್ ಹಂಗ್ರಿ. ಕೇಕ್ ತಿಂದ್ಬಿಟ್ಟೆ ನಾನು 2-3 ಪೀಸ್ ಕೇಕ್ ತಿಂದ್ಬಿಟ್ಟೆ. ಐ ವಾಸ್ ಹಂಗ್ರಿ. ಲಕ್ಕಿಲಿ ಐ ಹ್ಯಾಡ್ ಅ ಡ್ರೈವರ್ ದಟ್ ಡೇ. ಹಾಫ್ ಆನ್ ಅವರ್ ಮೈಸೂರಿಂದ ಹೊರಟಾದ್ಮೇಲೆ ನನಗೆ ತಲೆ ತಿರುಗಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ನಗ್ತಾ ಇದ್ದಾರೆ, ಫೋನ್ ಮಾಡಿದ್ರೆ ನಗ್ತಾ ಇದ್ದಾರೆ. ಯೋಗಿ ನಗ್ತಾ ಇದ್ದಾನಲ್ಲಿ ಫೋನಲ್ಲಿ, ಏನಮ್ಮ ಚಾಡಿನೋ ಹೆಂಗಿದ್ಯೋ ಅದು. ನನಗೆ ದಯವಿಟ್ಟು ಎಲ್ಲಿದ್ದೀರಾ ಅಂತ. ನನಗೆ ಐ ಆ್ಯಕ್ಚುಲಿ ಸ್ಟಾರ್ಟೆಡ್ ಪ್ಯಾನಿಕಿಂಗ್. ಮೈ ಫುಲ್ ಬಾಡಿ ಸ್ಟಾರ್ಟೆಡ್ ಬಿಕಮಿಂಗ್ ಕೋಲ್ಡ್. ನನಗೆ ಕಾರಲ್ಲಿ ನನ್ನ ಕಾಲಲ್ಲಿ ಸೀಟ್, ಮೈ ಲೆಗ್ಸ್ ವರ್ ಆನ್ ದ ಡ್ಯಾಶ್ ಬೋರ್ಡ್. ನನಗನ್ಸುತ್ತೆ ನಾನು ತೇಲಾಡ್ತೀನಿ, ನಾನು ಶಿಪ್ಪಲ್ಲಿ ಹೋಗ್ತಾ ಇದ್ದೀನಿ ಅಂತ. ಬಿಕಾಸ್ ದ್ಯಾಟ್ ಗಿವ್ಸ್ ಯು ದ್ಯಾಟ್ ಫೀಲಿಂಗ್, ರಾಮರಸ. ಆಮೇಲೆ ಅಪ್ಪೂರ್ ಫೋನ್ ಮಾಡಿದೆ. ಅಪ್ಪು ಏನಾಯಿತು ನಿನಗೆ? ಅಪ್ಪು ಎಲ್ಲಿದ್ದೀರಾ, ಪ್ಲೀಸ್ ನಿಂತ್ಕೊಳ್ಳಿ ಅಂದರು. ಆನ್ ದ ವೇ ಮದ್ದೂರ್ ಹತ್ರನೋ ಎಲ್ಲೋ, ಅದಕ್ಕಿಂತ ಚನ್ನಪಟ್ಟಣ ಹತ್ರ ಕಾಫಿ ಡೇ ಇತ್ತು. ಸರಿ ಇಲ್ಲಿದ್ದೀನಿ ಬಾ ಅಂದರು. ಅವ್ರು ನೋಡಿದೆ, ನನ್ನ ಕಾರ್ ಇಡ್ತು. ಐ ಜಸ್ಟ್ ವೆಂಟ್ ಲೈಕ್ ಅ ಬೇಬಿ ಟು ಐ ಸೆಡ್ ಪ್ಲೀಸ್ ನಂಗೆ ಕರ್ಕೊಂಡೋಗಿ ಮನೆಗೆ ಅಂತ. ಬಾ ನಿಂಗೆ ಫಸ್ಟ್ ತಿನ್ನಿಸ್ತೀನಿ ಅಂದ್ಬಿಟ್ಟು ಈ ಟುಕ್ ಮಿ ಟು ಚನ್ನಪಟ್ಟಣ ಕಾಫಿ ಡೇ. ಸಮೋಸ ತಿನ್ನಿಸಿದಾಗ ಶಿವಣ್ಣ ಎಂಟ್ರ್ ಆದರು ಅಲ್ಲಿ. ಶಿವಣ್ಣ ವಾಸ್ ಗೋಯಿಂಗ್ ಟು ಮೈಸೂರು ಟು ಶೂಟ್. ನಾನು ತಿಂತಾನೆ ಇದ್ದೀನಿ. ಅಪ್ಪೂರ್ ನೋಡಿ ಶಿವಣ್ಣ, ಇವ್ನು ನೋಡಿ ರಾಮರಸ ಎಲ್ಲ ಕೊಡ್ಬಿಟ್ಟು ಹೆಂಗಿದೆ ಅಂತ. ನಾನು ಶಿವಣ್ಣ ನೋಡ್ಬಿಟ್ಟು ಇಲ್ಲ ಶಿವಣ್ಣ ಅಂತ ಸಮಥಿಂಗ್ ಐ ಟೋಲ್ಡ್, ಐ ಡೋಂಟ್ ರಿಮೆಂಬರ್. ಅದು ಇನ್ನೂ ತಮಾಷೆ ಮಾಡ್ತಾರೆ. ಅಂದರೆ ಶಿವಣ್ಣ ಇನ್ನೂ ನನಗೆ ಆವಾಜ್ ಆಗ್ತಾವೆ ಇವನು, ಅಂದರೆ ನನಗೇನೋ ಉಲ್ಟಾ ಮಾತಾಡೋದಂತ. ಇಲ್ಲ ಶಿವಣ್ಣ ಸುಳ್ಳು ಹೇಳ್ತಿದ್ರ ಅಂತ ನೀವು. ಐ ಫೆಲ್ಟ್ ಸೋ ಎಂಬ್ಯಾರೆಸ್. ದೆನ್ ಅಪ್ಪು ಓನ್ಲಿ ಡ್ರಾಪ್ ಮೀ ಹೋಮ್. ಮನೆಗೆ ಕರ್ಕೊಂಡು ಹೋದರು. ಮನೆಗೆ ಬಿಟ್ಬಿಟ್ಟು ಆಮೇಲೆ ಹೊರಟಿದ್ದವರು. ಅಪ್ಪು ಸಿನಿಮಾ ಎಲ್ಲ ಮುಗೀತು. ಲಾಸ್ಟ್ ಡೇ ಮೇಡ್ ಶ್ಯೂರ್ ವಿಶಾಲ್ ಪೇಮೆಂಟ್ ಎಲ್ಲ ಆಯಿತಾ? ಯಾವುದು ಹುಡುಗರು ಟೈಮಲ್ಲಿ? ಹಾಂ ಎಲ್ಲ ಆಯಿತು. ಏನಾಯಿದ್ರೆ ನನಗೆ ಯು ಲೆಟ್ ಮಿ ನೋ ಅಂತ. ಐ ಸೆಡ್ ಓಕೆ ಅಂತ ಹೇಳಿದೆ. ಸೊ ಆಫ್ಟರ್ ಅ ಮಂತ್ ಆರ್ ಸೊ UBCTಯಲ್ಲಿ ಸಿಕ್ಕಿದ್ರು ಅಪ್ಪು ನನಗೆ. ಅಂದರೆ ಅವ್ರು ಕೆಳಗಡೆ ಕೂತಿದ್ದೆ ಗ್ರೌಂಡ್ ಫ್ಲೋರಲ್ಲಿ. ನನ್ನೊಂದು ಮೀಟಿಂಗ್ ಇತ್ತು. ಐ ವಾಸ್ ಇನ್ ದ ಕೆಫೆ ನೋಯರ್, ಅಲ್ಲಿ ಮೇಲ್ಗಡೆ ಒಂದು ಸೆಕ್ಷನ್ ಇದೆ, ಅಲ್ಲಿ ಕೂತಿದ್ದೆ. ನನಗೆ ಗೊತ್ತಾಯಿತು ಅಪ್ಪು ಇದ್ದಾರಂತ ಕೆಳಗಡೆ. ಸೊ ಐ ವೆಂಟ್ ಟು ಮೀಟ್ ಹಿಮ್. ಹೋಗ್ತಿರುವಾಗ ಅವ್ರು ಹೊರಡ್ತಿದ್ರು. ಒಳ್ಳೇದಾಯ್ತು ನೀನು ನಂಗೆ ಸಿಕ್ಕಿದಂದರು. ಅದಕ್ಕೆ ಅಶ್ವಿನಿ ಅತ್ತಿಗೆನಿದ್ರು. ಐ ಸೆಡ್ ಕಮ್ ವಿ ವಾಂಟ್ ಗಿವ್ ಯು ಸಮಥಿಂಗ್ ಅಂದರು. ಐ ಸೆಡ್ ಏನು ಅಂದೆ. ಐ ಸೆಡ್ ಬಾ. ಆ್ಯಂಡ್ ಬರ್ಬರಿ ಶೋರೂಮ್ ಇತ್ತು ಅಲ್ಲಿ, ಕಮ್ ವಿಲ್ ಗೋ ಹಿಯರ್ ಅಂದರು. ಐ ಸೆಡ್ ವಾಟ್ ಅಂದೆ. ಪಿಕ್ ವಾಟ್ ಎವರ್ ಯು ವಾಂಟ್ ಅಂದರು. ಐ ಸೆಡ್ ಅದಕ್ಕೆ ದಯವಿಟ್ಟು ನನಗೆ ಎಂಬ್ಯಾರೆಸ್ ಮಾಡಿಬಿಡಿ, ನನಗೆ ಒಂಥರ ಆಗುತ್ತೆ, ಐ ಕಾಂಟ್ ಟೇಕ್ ಇಟ್ ಅಂದೆ. ನೋ ಶಿ ಮೇಡ್ ಇಟ್ ವೆರಿ ಕ್ಲಿಯರ್. ವಿಶಾಲ್, ಅಪ್ಪು ಹ್ಯಾಸ್ ಟು ಗಿಫ್ಟ್ ಯು ಸಮಥಿಂಗ್. ಸರಿ ಯಾವುದಾದ್ರು ಒಂದು ಕೊಡಿ ಅಂದ್ಬಿಟ್ಟು ಒಂದು ವಾಚ್ ಪಿಕ್ ಮಾಡೋದು. ಐ ಹ್ಯಾವ್ ದಟ್ ವಾಚ್ ಸ್ಟಿಲ್ ನಾವು ಮಾಡಿದೆ. ಅದು ನಾನು ಇಟ್ ಇಸ್ ಮೈ ಲೈಫ್ ಲಾಂಗ್ ಟ್ರೆಷರ್ ಅಂತ ಹೇಳ್ಬೋದು. ಎಸ್. ಇನ್ನು ಶಿವಣ್ಣನ ಜೊತೆ ಶಿವಣ್ಣ ಜೊತೆ 2 ಸಿನಿಮಾ, ಅಣ್ಣ ತಂಗಿ. ಅವ್ರ ಎನರ್ಜಿ ಬಗ್ಗೆ ಮಾತಾಡಬೇಕಾ, ನಾವೇ ಸುಸ್ತಾಗಿ ಬಿದ್ದಿರ್ತೀವಿ, ಅಂದರೆ ಆರಾಮ ಮಾಡೋಣ ಅಂತ. ಅವ್ರು ಯಾಕೆ ಕೂತಿದ್ರು ನಡಿ ಅಂತ ಹೇಳ್ತಿರ್ತಾರೆ. ಅದು ಫಸ್ಟು ಸಿನಿಮಾ ಶಿವಣ್ಣ ಜೊತೆ. ಎಕ್ಸಾಕ್ಟ್ಲಿ ಆಫ್ಟರ್ 10 years ಬಂಗಾರ ಅವ್ರ ಜೊತೆ ಮಾಡಿದೆ. ಯೋಗಿ ಡೈರೆಕ್ಷನು. ಆಗಲೂ ಅಷ್ಟೇ ಸೇಮ್ ಎನರ್ಜಿ. ನಮಗೆ ತುಂಬಾ ಕಲಿಬೇಕು ಇವ್ರ ಹತ್ರ. ನಾವು ಹೇಳ್ತೀವಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಕಳು, ಅವ್ರಿಗೆ ನೋ, ಆ ಸಿಂಪ್ಲಿಸಿಟಿ ಇದೆಯಲ್ಲ ಅದನ್ನು ಕಲಿಬೇಕು ನಾವು. ನಾಟ್ ದೊಡ್ಡಸ್ತಿಗೆ ಅವ್ರು ದೊಡ್ಡ ಕಾರಲ್ಲಿ ಓಡಾಡ್ತಾರೆ, ಗ್ರೌಂಡೆಡ್ ಆಗಿರ್ತಾರೆ. ಎಷ್ಟು ದೊಡ್ಡವ್ರು ಎಲ್ಲಿ ಹಾಲಿಡೇ ಹೋಗ್ತಾರೆ, ಎಲ್ಲಿ ವೆಕೇಷನ್ ಮಾಡ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಅದೆಲ್ಲ ಎಷ್ಟು ದೊಡ್ಡವರು ಮನೆಯಿಂದ ಬಂದರು ಎಷ್ಟು ಗ್ರೌಂಡೆಡ್ ಆಗಿರ್ತಾರೆ. ಶಿವಣ್ಣ ವಾಟ್ ಅ ಹ್ಯೂಮನ್ ಬೀಯಿಂಗ್. ನಾನು ಹೇಳ್ತೀನಿ, ನಂಗೆ ಶಿವಣ್ಣ ದೊಡ್ಡ ಫ್ಯಾನ್. ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ ಶಿವಣ್ಣ ನಂಗೆ ಸಕ್ಕತ್ ಇಷ್ಟ. ಅಪ್ಪು ಡೆಫಿನೆಟ್ ತುಂಬ ಇಷ್ಟ. ಅಪ್ಪು ಬೇರೆ ಲೆವೆಲ್ ಇಷ್ಟ. ಬಿಕಾಸ್ ಅಟ್ಲೀಸ್ಟ್ ಅಪ್ಪುನು ಫ್ರೆಂಡ್ಲಿ ಥರ ಏನು ಬೇಕಾದ್ರೂ ಮಾತಾಡ್ಬೋದು. ಶಿವಣ್ಣ ಹತ್ರ ಮಾತಾಡೋಕ್ಕಾಗಲ್ಲ. ಹೀಸ್ ಸೀನಿಯರ್, ಐ ಲುಕ್ಡ್ ಅಪ್ ಟು ಹಿಮ್. ಈಸ್ ಎ ಲೆಜೆಂಡ್. ಅವ್ರ ಸಿನಿಮಾಗಳು ಓಮ್ ಎಲ್ಲ ಇಷ್ಟು ಸರ್ತಿ ನಾನು ನೋಡಿದ್ದೀನಿ, ಥಿಯೇಟ್ರಲ್ಲಿ ಎಷ್ಟು ಸರ್ತಿ ನೋಡಿದ್ದೀನಿ. ಆ್ಯಂಡ್ ದಟ್ಸ್ ದ ಫಸ್ಟ್ ಕನ್ನಡ ಸಿನಿಮಾ ವಿಚ್ ಐ ಬಂಕ್ಡ್ ಆ್ಯಂಡ್ ವೆಂಟ್ ಇನ್ ಕಾಲೇಜ್. ನಾವು ಹಿಂದಿ ಸಿನಿಮಾ ನೋಡ್ತಿರೋದು, ಕನ್ನಡ ಸಿನಿಮಾ ಅಂದರೆ ನಾನು ಓಮೇ ನೋಡಿರೋದು. ಎಷ್ಟೋ ಸರ್ತಿ ನೋಡಿದ್ದೀನಿ ಬಂಕ್ ಮಾಡಿಬಿಟ್ಟು. ಸೊ ಎಷ್ಟು ಗ್ರೌಂಡೆಡ್ ಆಗಿರ್ತಾರೆ. ನಾವುಗಳು ಹೆಂಗೆ ಗೊತ್ತಾ, ಟಿಲ್ ಟುಡೇ ಸಮ್ವೇರ್ ವಿ ಫರ್ಗೆಟ್ ಸಮಥಿಂಗ್ ಆ್ಯಂಡ್ ವಿ ಗೋನ್ ಅಂಡ್ ವೆರಿ ಡಿಫ್ರೆಂಟ್ ಏನೋ. ಆ್ಯಂಡ್ ಇತ್ತೀಚೆಗೆ ಬರೋ ಆರ್ಟಿಸ್ಟ್ ಎಲ್ಲ ಎಷ್ಟೊಂದು ಜನ ಆ್ಯಕ್ಟ್ರಸ್ ಇದ್ದಾರೆ, ಎಸ್ಪೆಷಲಿ ಟೆಲಿವಿಷನ್ ಆ್ಯಕ್ಟ್ರಸ್. ಒಂದು ಸೀರಿಯಲ್ ಮಾಡ್ತಾರೆ ಏನೋ ಅಂತ ಅನ್ಕೊಂಡ್ಬಿಡ್ತಾರೆ. ದೇ ಡು ನಾಟ್ ನೋ. ಇಲ್ಲ, ಅದೇ ಇಲ್ಲಿ ರೆಕಗ್ನಿಷನ್ ಸ್ಟಾರ್ಡಮ್ ಅನ್ಕೊಂಡ್ಬಿಡ್ತಾರೆ. ದೇ ಡೋಂಟ್ ನೋ. ಎಟ್ ದ ಎಂಡ್ ಆಫ್ ದ ಡೇ ಯು ಆರ್ ಅ ಸನ್, ಯು ಆರ್ ಅ ಫಾದರ್, ಯುನೋ, ಯು ಆರ್ ಅ ಹಸ್ಬೆಂಡ್. ಮನೆಗೆ ಹೋಗ್ಬಿಟ್ಟು ನೀವು ಅ ನಾರ್ಮಲ್ ಪರ್ಸನ್. ಅವರು ಶಿವಣ್ಣ ಜೊತೆ ಇಲ್ಲ ಅಪ್ಪೂರ್ ಜೊತೆ ಒನ್ ಡೇ ಸ್ಪೆಂಡ್ ಮಾಡಿದ್ರೆ ಟೈಮು ಗೊತ್ತಾಗ್ಬಿಡುತ್ತೆ ಲೈಫ್ ಏನು, ಹೆಂಗಿರ್ಬೇಕು, ಹೆಂಗೆ ನಡ್ಕೋಬೇಕು ಅಂತ. ಅಪ್ಪು ಸಚ್ ಹಂಬಲ್, ಅಯ್ಯೋ ನನಗಂತೂ ಹೊಟ್ಟೆ ಉರಿತು ರಘು. ಹೇಳ್ತೀವಲ್ಲ ರಘು, ಆ್ಯಕ್ಚುಲಿ ಲಾಸ್ ಹೇಳ್ತಾರಲ್ಲ ಇಂಡಸ್ಟ್ರಿಗೆ, ಆ ಪರ್ಫೆಕ್ಟ್ ಅರ್ಥ ಏನಿದೆ, ಎಕ್ಸಾಕ್ಟ್ ಅರ್ಥ ಇಂಡಸ್ಟ್ರಿಗೆ ಲಾಸ್ ಅಂತಾರಲ್ಲ. ಇಂಡಸ್ಟ್ರಿ ಆಗಿರ್ಬೋದು, ಹ್ಯುಮ್ಯಾನಿಟಿಗಾಗಿರ್ಬೋದು. ಬಿಕಾಸ್ ಅವ್ರು ತೀರ್ಕೊಂಡು ಆದಮೇಲೆ, ಅವ್ರು ಹೋದ್ಮೇಲೆ ಅವ್ರ ವಿಷಯಗಳೆಲ್ಲ ಆಚೆ ಬಂತು. ಎಷ್ಟು ಹೆಲ್ಪ್ ಮಾಡಿದ್ರು ಜನರಿಗೆ. ನಾನು ಎಷ್ಟೊಂದು ಸರ್ತಿ ಅಂದ್ಕೊಂಡಿದ್ದೀನಿ,
ಆ್ಯಂಡ್ ಯು ವೋಂಟ್ ಬಿಲೀವ್ ಇದನ್ನು ಎಕ್ಸಾಜರೇಟ್ ಮಾಡ್ತಿಲ್ಲ, ನನಗೆ 1.5 ಇಯರ್ವರೆಗೂ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇ, ಈಗಲೂ ಅಷ್ಟೇ ಡೈಲಿ ಜ್ಞಾಪಿಸ್ಕೋತೀನಿ. ಹಾಗಂತೂ ಹಿ ವಾಸ್ ಆಲ್ವೇಸ್ ಇನ್ ಮೈ ಥಾಟ್ಸ್, ಆಲ್ವೇಸ್ ಇನ್ ಮೈ ಥಾಟ್ಸ್. ಅನ್ಕೊಳ್ಳೋದು ಯಾಕೆ ಇಂಥವ್ರು ಹೋಗ್ಬಿಟ್ರು ಅಂತ. ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಬಿಟ್ಬಿಡಿ, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಇಂಥ ಒಳ್ಳೆಯವ್ರನ್ನ ಕರ್ಕೊಂಡ್ಬಿಟ್ರ ದೇವರು ಅಂತ. ಆ್ಯಕ್ಚುಲಿ ಲಾಸ್ಗೆ ಪರ್ಫೆಕ್ಟ್ ಅರ್ಥ ಇದು. ಅಪ್ಪೋರು ಹೋಗಬಾರ್ದಿತ್ತು ನೋಡಿ. ಸಿನಿಮಾ ಇಂಡಸ್ಟ್ರಿ ಎಷ್ಟೋ ಸಿನಿಮಾ ಮಾಡಿರೋರು ಎಷ್ಟೋ ಜನರಿಗೆ, ಆ್ಯಂಡ್ ಹಿ ವಾಸ್ ಅನ್ ಆ್ಯಕ್ಚುಲಿ ಇನ್ಸ್ಪಿರೇಷನ್. ನನಗೆ ಒಂದು ಮಾತು ಹೇಳಿದರು ಅವರು, ಬಟ್ ನನಗೆ ಇನ್ನೂ ಬೇಜಾರಿದೆ, ನಾನು ವ್ಲಾಗ್ಸಲ್ಲಿ ಅವ್ರಿಲ್ಲ ಅಂತ. ಅವ್ರಿಗೆ ಹೇಳಿದೆ, ನಾನು ತೋರಿಸಿದ್ದೆ, ಅವ್ರು ಯಾವತ್ತೂ ನನಗೆ ಇಲ್ಲ ಅಂತ ಹೇಳೋ ಚಾನ್ಸೇ ಇಲ್ಲ. ವಿಶಸ್ ಅಂದ್ಕೊಂಡಿದ್ದೆ, ಪ್ಲ್ಯಾನ್ ಮಾಡಿದ್ದೆ, ವ್ಲಾಗ್ಸಲ್ಲೂ ಪ್ಲ್ಯಾನ್ ಮಾಡಿದ್ದೆ. ಅಂದರೆ ಒಂದು ಸ್ಮಾಲ್ ಬೈಟ್, ನಾಟ್ ಎಂಟೈರ್ ವ್ಲಾಗ್ ವಿತ್ ಹಿಮ್, ಡೆಫಿನೆಟ್ಲಿ ನಾಟ್. ಅದು ಅಡ್ವಾಂಟೇಜ್ ನಾನು ಯಾವತ್ತೂ ತೊಗೊಂಡಿಲ್ಲ. ಆ್ಯಕ್ಚುಲಿ ಹುಡುಗರು ಆದಮೇಲೆ ತುಂಬ ಕ್ಲೋಸ್ ಆದರು, ಕರಿತಿದ್ರು ಸೆಟ್ಗೆಲ್ಲ, ನಾನೇ ಹೋಗ್ತಿರ್ಲಿಲ್ಲ. ನಾನು ಇವಾಗ ಅನ್ಕೋತಾ ಇದ್ದೆ, ಹೋಗ್ಬೇಕಾಯ್ತಾ, ಯು ಶುಡ್ ಹ್ಯಾವ್ ಯುಟಿಲೈಸ್ಡ್ ಎವ್ರಿ ಸಿಂಗಲ್ ಮೂಮೆಂಟ್ ವಿತ್ ಹಿಮ್. ಯಾರು ಗೊತ್ತಿತ್ತು? ಎಷ್ಟೊಂದು ಜನರು ಕಮೆಂಟಲ್ಲಿ ಆಗ್ತಾರೆ, ನೀವು ನಮ್ಮ ದೇವ್ರ ಜೊತೆ ಕೆಲಸ ಮಾಡಿದ್ದೀರಾ, ಅಟ್ಲೀಸ್ಟ್ ನೀವು ಸಿಕ್ಕಾಪಟ್ಟೆ ಲಕ್ಕಿ, ನಮ್ಮ ದೇವ್ರ ಜೊತೆ ಇದ್ರಿ ನೀವು ಅಂತ. ಅವರೇ ದೇವರಾಗ್ಬಿಟ್ಟಿದ್ದಾರೆ ಈಗ. ಸೊ ನಾ ಹೇಳ್ತಿರೋದು, ಒಂದು ಮನುಷ್ಯ ಇಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕೆ ಸಾಧ್ಯನಾ ಅಂದರೆ ಅವ್ರ ಫ್ಯಾಮಿಲಿಗೆ ಹೆಂಗಾಗಿರ್ಬೇಕು ರಘು, ಅವ್ರ ಅಕ್ಕ, ಅವ್ರ ಅಕ್ಕಂದಿರು, ಯುನೋ ರಾಘಣ್ಣ, ಶಿವಣ್ಣಗೆ ಹೆಂಗಾಗಿರ್ಬೇಕು, ಅಶ್ವಿನಿ ಮಕ್ಕಳಿಗೆ. ನನಗೆ ತುಂಬ ತಿಂಗಳಾಯ್ತಿದ್ದು, ಅಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ವೆರಿ 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 ಹಾರ್ಟ್ ಬ್ರೇಕಿಂಗ್. ಅಣ್ಣವರು ಅಭಿಮಾನಿಗಳನ್ನ ದೇವ್ರಂದ್ರು, ಅಣ್ಣವರು ತೀರೋಗಿ ಅಪ್ಪು ಸರ್ ಕಾಲವಾಗಿ ಅವರೇ ದೇವ್ರುಗಳಾಗ್ಬಿಟ್ರು. ಅದು ನಿಜ, ಅದು ಲೈಫ್. ಎಸ್ ಅಪ್ಪು ಸರ್, ವಿ ಲವ್ ಯು, ವಿ ರೆಸ್ಪೆಕ್ಟ್ ಯು. ನೀವು ಯಾವತ್ತು ಗ್ರೇಟ್ ಇರ್ತೀರಾ, ಫಿಸಿಕಲಿ ನೀವು ಇಲ್ಲದೆ ಇರ್ಬೋದು, ಆದರೆ ನೀವೆಲ್ಲ ನಾವು ನೋಡ್ತಾ ಇದ್ದೀರಾ, ಬ್ಲೆಸ್ ಮಾಡ್ತಾ ಇರ್ತೀರಾ ಅಂತ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಚಾನ್ಸೇ ಇಲ್ಲ. ಅಪ್ಪು ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬಿಕಾಸ್ ನನಗೆ ಗೊತ್ತು ಒಳಗಡೆ ಯುನೋ ವಾಟ್ ವಿ ಹ್ಯಾಡ್. ಎಸ್, ಜಾಸ್ತಿ ಮಾತಾಡಿದ್ರೆ ಇನ್ನೊಂದು ಮಾತಾಡಲೇಬೇಕಾಗಿರೋ ಸಿನಿಮಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಜೊತೆ ನೀವು ಮಾಡಿದ ಜಗ್ಗುದಾದ. ಶಿವಣ್ಣ ಯಾವುದೋ ಒಂದು ಮುಹೂರ್ತಕ್ಕೆ ಹೋದಾಗ, ನಂಗೆ ಐ ಡೋಂಟ್ ರಿಮೆಂಬರ್, ಕಿಸ್ಮತ್ ಸಿನಿಮಾ ರಾಗೋದು ಶಿವಣ್ಣದು. ಎಲ್ಲಮ್ಮ ನೀನು ಬಾಂಬೆಲಿ ಇದೆಯಾ ಅಂತ. ಇಲ್ಲ ಶಿವಣ್ಣ, ಇಲ್ಲೇ ಇದ್ದೀನಿ. ಇಲ್ಲ, ನಾನೇ ಹೇಳಿದೆ, ಕಿಲ್ಲಿಂಗ್ ವೀರಪ್ಪನಿಗೆ ಬೇಕಾಗಿತ್ತಂತೆ. ಶಿವಣ್ಣ ಟೋಲ್ಡ್ ವಿಶಾಲ್ನ ಕೇಳಿ ಅಂತ. ಅದಕ್ಕೆ ಮ್ಯಾನೇಜರ್ ಹೇಳಿದ್ರು, ಇಲ್ಲ ಸರ್ ಅವ್ರು ಇಲ್ಲ, ಅವ್ರು ಬಾಂಬೆಲಿ ಸೆಟ್ಲ್ ಆಗಿದ್ದಾರೆ. ಇನ್ನೊಂದು ಸಿನಿಮಾಗೂ ನನ್ಗೆ ಹೇಳಿದ್ರಂತೆ,